Good morning, children. Today we will start the subject EVS, lesson number 8. Let us build a house. We already started this lesson and we already completed the half of the lesson. ಅರ್ಧ ಲೆಸನ್ ಅಷ್ಟು ನಾವು ಕಂಪ್ಲೀಟ್ ಮಾಡಿದ್ವಿ ಅಲ್ವಾ ಮಕ್ಕಳ. ಸೊ ಲೆಟ್ ಅಸ್ ಬಿಲ್ಡ್ ಎ ಹೌಸ್ ಅಂದರೆ ಮನೆಗಳ ಬಗ್ಗೆ ಎಷ್ಟು ಥರ ಮನೆಗಳಿದೆ, ಅದು ಯಾವ್ಯಾವುದ್ರಲ್ಲಿ ಕಟ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ನಾವು ಆಲ್ರೆಡಿ ಈಗ ಡಿಸ್ಕಸ್ ಮಾಡಿ ನಿಮಗೆ ಹೇಳಿದ್ವಿ ಅಲ್ವಾ. ನೋಡಿ, ಮನೆಯಲ್ಲಿ ಹಟ್ ಇದೆ. ಹಟ್ ಅಂತಂದರೆ ಗುಡಿಸಲು. ಸೊ ಟೆಂಟ್ ಅಂತಂದರೆ ಬಟ್ಟೆಯಿಂದ ನಾವು ಕಟ್ಟೋ ಅಂಥ ಮನೆ. ಹಾಗೂ ಇದು ಶೀಟ್ ಹೌಸ್ ಅಂದರೆ ಚಾವಣಿಗೆ, ಅಂದರೆ ಫ್ಲೋರ್ ರೂಫ್ಗೆ ನಾವೇನು ಹೇಳ್ತೀವಿ ಚಾವಣಿ ಅಂತೀವಲ್ವ, ಅದಕ್ಕೆ ನಾವು ಶೀಟ್ ಹೌಸ್ ಅಂತ ಹಾಕ್ತೀವಿ, ಅಂದರೆ ಶೀಟ್ಗಳನ್ನ ಹಾಕಿ ಕಟ್ಟೋವಂಥದ್ದು. ಇದು ಟೈಲ್ ರೂಫ್ ಅಂದರೆ ಅಂಚಿನ ಮನೆ. ಇದು ಅಂಚಿನ ಮನೆ. ಇದು RCC ಬಿಲ್ಡಿಂಗ್. ಇದು ಅಂದರೆ ತಾರಸಿ ಮನೆ. ಇದು ನಾವು ಇದಕ್ಕೆ ಯಾವುದು ಬೇರೆ ಬೇರೆ ಪದಾರ್ಥಗಳನ್ನ ಉಪಯೋಗಿಸ್ತೇವೆ. ತಾರಸಿ ಮನೆ ಅಂದರೆ ಕಬ್ಬಿಣ, ಇಟ್ಟಿಗೆ, ಸಿಮೆಂಟಿಂದನೇ ನಾವು ಕಟ್ಟುವಂಥ ತಾರಸಿ. ಇದು ದೊಡ್ಡ ಬಂಗ್ಲೋ, ಅಂದರೆ ತುಂಬ ದೊಡ್ಡ ಅಗಲವಾದ ಮನೆ. ಇದಕ್ಕೆ ಬಂಗ್ಲೋ ಅಂದರೆ ಈವನ್ ಮನೆ ಒಳಗಡೆ ಕೂಡ ಗಾರ್ಡನ್ ಕೂಡ ಇರುತ್ತೆ, ಅದಕ್ಕೆ ನಾವು ಬಂಗ್ಲೋ ಅಂತ ಹೇಳ್ತೀವಿ. ಸೊ ಇದು ಮಲ್ಟಿ ಸ್ಟೋರೈಡ್ ಬಿಲ್ಡಿಂಗ್, ಅಂದರೆ ಒಂದಲ್ಲ ಎರಡಲ್ಲ ತುಂಬ ಮಹಡಿ ಇರುವಂಥ ಮನೆಗೆ ಮಲ್ಟಿ ಸ್ಟೋರೈಡ್ ಬಿಲ್ಡಿಂಗ್ ಅಂತಲೂ ಕೂಡ ಹೇಳ್ತೀವಿ. ಸೊ ಅದಕ್ಕೆ ಯಾವ್ಯಾವುದನ್ನು ಪದಾರ್ಥಗಳು ಉಪಯೋಗಿಸ್ತೀವಿ ಅಂತೆಲ್ಲ ನಾವು ತಿಳ್ಕೊಂಡಿದ್ವಿ. ಈಗ ನೆಕ್ಸ್ಟ್ ಪೇಜ್ ನಂಬರ್ 77. ಪೇಜ್ ನಂಬರ್ 77. The pictures of different houses are given below. There is information also beside the picture. Fill in the blanks and complete the information. ಸೊ ಇಲ್ಲಿ ಎಷ್ಟು ಮನೆಗಳನ್ನ ಕೊಟ್ಟಿದ್ದಾರೆ, ತುಂಬ ಮನೆಗಳನ್ನ ಕೊಟ್ಟಿದ್ದಾರೆ. ಆ ಮನೆಗಳನ್ನ ಇನ್ಫಾರ್ಮೇಷನ್ ತಿಳ್ಕೊಂಡು ಅದು ಯಾವುದರ ವಸ್ತು, ರಾ ಮೆಟೀರಿಯಲ್ ಅಂದರೆ ಕಚ್ಚಾ ವಸ್ತುನ ಉಪಯೋಗಿಸಿ, ಮೆಟೀರಿಯಲ್ಗಳನ್ನ ಉಪಯೋಗಿಸಿ ಮನೆಯನ್ನು ಕಟ್ತಾರೆ ಅನ್ನೋದನ್ನು ನಾವು ಈಗ ತಿಳ್ಕೊಬೇಕು. ಇಲ್ಲಿ ಕೊಟ್ಟಿರೋಂಥ ನೋಡಿ, ಈಗ ಆಲ್ರೆಡಿ ನಮಗೆ ಇದ್ರ ಬಗ್ಗೆ ಎಲ್ಲ ಗೊತ್ತು. ಸೊ ಇದೆಲ್ಲ ಗೊತ್ತಿದ್ದ ಮೇಲೆ ನಾವು ಯಾವ್ಯಾವುದನ್ನು ನಾವು ಬಳಕೆ ಮಾಡ್ತೀವಿ, ಯಾವ್ಯಾವುದನ್ನು ನಾವು ಬಳಸ್ತೀವಿ ಅನ್ನೋದನ್ನು ನೋಡಿ ಉಪಯೋಗಿಸ್ಕೊಂಡು ನಾವಿಲ್ಲಿ ಬರಿಬೇಕು. ವಿ ಶುಡ್ ರೈಟ್ ಹಿಯರ್ ದ ಮೆಟೀರಿಯಲ್ಸ್ ವಿಚ್ ವಿ ಹ್ಯಾವ್ ಯೂಸ್ಡ್ ಫಾರ್ ದ ಬಿಲ್ಡ್ ದ ಹೌಸ್. ಯಾವ ಮನೇನ ಕಟ್ಟೋದಕ್ಕೆ ನಾವು ಪದಾರ್ಥಗಳನ್ನ ಉಪಯೋಗಿಸ್ತೀವೋ ದಟ್ ಮೆಟೀರಿಯಲ್ ವಿ ಶುಡ್ ರೈಟ್ ಇನ್ ದಿಸ್ ಪ್ಲೇಸಸ್. ಸೊ ಲುಕ್ ಹಿಯರ್, ಐ ಆಮ್ ಎ ಟೆಂಟ್. ಐ ಆಮ್ ನಾಟ್ ಪರ್ಮನೆಂಟ್ ಹೌಸ್ like other house. You can stay inside me for some time to be me, to build me. ಅಲ್ವಾ? ದಿಸ್ ಈಸ್ ಐ ಆಮ್ ಎ ಟೆಂಟ್. ಈ ಮನೆ ಏನು ಹೇಳ್ತಾ ಇದೆ, ನಾನು ಟೆಂಟ್. ಟೆಂಟ್ ಅಂದರೆ ಇಫ್ ಎ ಪರ್ಸನ್ ಹೂ ಕ್ಯಾರೀಸ್ ಒನ್ ಪ್ಲೇಸ್ ಟು ಅನದರ್ ಆರ್ ಇಫ್ ಎ ಪರ್ಸನ್ ಜರ್ನೀಸ್ ಒನ್ ಪ್ಲೇಸ್ ಟು ಅನದರ್. ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಅವನು ಟ್ರಾವೆಲ್ ಮಾಡಬೇಕಾದ್ರೆ ಈ ಶುಡ್ ಟೇಕ್ ಆಲ್ ದೀಸ್ ಥಿಂಗ್ಸ್ ಟು ಬಿ ನೈಟ್. ಯಾಕಂದರೆ ದಿನಗಟ್ಟಲೆ ಅವನು ಜರ್ನಿ ಮಾಡಬೇಕಾದ್ರೆ ಒಂದಲ್ಲ ಒಂದು ಕಡೆ ಅವನು ಮಲಗೋದಕ್ಕೆ, ಆ ರಾತ್ರಿ ಕಳೆಯೋದಕ್ಕೆ ನಾವು ವ್ಯವಸ್ಥೆ ಮಾಡ್ಕೋಬೇಕು ಅಲ್ವಾ ಮಕ್ಕಳ. ಸೊ ಇಯರ್ ಇಟ್ ಈಸ್ ಸಮ್ ಆಫ್ ದ ಥಿಂಗ್ಸ್ ಇಸ್ ದೇರ್. ಇವಾಗ ಏನಂತಂದರೆ ಟ್ರೈನ್ ಇದೆ, ಏರೋಪ್ಲೇನ್ ಇದೆ, ಸೊ ವಿ ವಿಲ್ ಹ್ಯಾವ್ ದ ಹ್ಯಾಪಿ ಜರ್ನಿ. ಬಟ್ ಇನ್ ದ ಪಾಸ್ಟ್ ಲೈಫ್ ಅಂದರೆ ಇಂದಿನ ಲೈಫ್ನಲ್ಲಿ ಜನಗಳು ನಡ್ಕೊಂಡೇ ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗಬೇಕಾಗಿತ್ತು. ಇಲ್ಲ ಅವರಲ್ಲಿ ಇರೋವಂಥ ಜಟ್ಕಾ ಗಾಡಿ ಅಥವಾ ಎತ್ತಿನ ಸಪೋರ್ಟಿನಿಂದ ಒಂದು ಕಡೆಯಿಂದ ಮತ್ತೊಂದು ಊರಿಗೆ ದಿನಗಟ್ಟಲೆ ದಿನಗಟ್ಟಲೆ ಅವರು ಜರ್ನಿ ಮಾಡಬೇಕಾಗ್ತಿತ್ತು. ಸೊ ಆವಾಗ ಏನಾಗ್ತಿತ್ತು ಅಂದರೆ ಇಡೀ ರಾತ್ರಿ ಕೂಡ ನಾವು ಹಸು ಆಗಲಿ ಬೇರೆ ದಿನ ಉಪಯೋಗಿಸೋಕ್ಕಾಗ್ತಿಲ್ಲ. ಬಿಕಾಸ್ ದ ಅನಿಮಲ್ ಶುಡ್ ಹ್ಯಾವ್ ಸಮ್ ರೆಸ್ಟ್. ದಿನಪೂರ್ತಿ ಅದು ನಮ್ಮನ್ನು ಕರ್ಕೊಂಡು ಹೋಗ್ತಾಯಿತ್ತು. ಸೊ ರಾತ್ರಿ ಆದರೆ ಅದಕ್ಕೂ ಕೂಡ ರೆಸ್ಟ್ ಬೇಕು. ಅಂಥ ಟೈಮಲ್ಲಿ ನಾವು ಈ ಟೆಂಟನ್ನ ಕಟ್ತಾಯಿದ್ವಿ. ಬಟ್ ವಾಟ್ ಆರ್ ದ ಮೆಟೀರಿಯಲ್ಸ್ ವಿ ಆರ್ ಯೂಸಿಂಗ್ ಫಾರ್ ಟು ಬಿಲ್ಡ್ ಎ ಟೆಂಟ್? ಯಾವ್ಯಾವ ಮೆಟೀರಿಯಲ್ಸ್ಗಳನ್ನ ನಾವು ಯೂಸ್ ಮಾಡ್ತಾಯಿದ್ವಿ? ಲುಕ್ ಹಿಯರ್, ದಿಸ್ ಈಸ್ ಎ ಕ್ಲಾತ್. ಸೊ ವಿ ಶುಡ್ ರೈಟ್ ಹಿಯರ್ ಕ್ಲಾತ್. 1 minute, ಜಸ್ಟ್ ಐ ವಿಲ್ ಟೇಕ್ ಎ ಪೆನ್ಸಿಲ್ ಆ್ಯಂಡ್ ಐ ವಿಲ್ ರೈಟ್ ಹಿಯರ್. ನಾನಿಲ್ಲಿ ನಿಮಗೆ ಒಂದು ಪೆನ್ಸಿಲಲ್ಲಿ ನಾನು ಬರೀತೀನಿ ಯಾವುದನ್ನ ಪದಾರ್ಥಗಳನ್ನ ನಾವು ಉಪಯೋಗಿಸ್ಬೇಕು ಅಂತ. ಸೊ ಇಟ್ ಮೇ ಬಿ ಈಸಿ ಫಾರ್ ಯು ಆಲ್ಸೋ. ಅದು ನಿಮಗೆ ತುಂಬ ಈಸಿ ಕೂಡ ಆಗ್ಬೋದು. ಸೊ ಇಲ್ಲಿ ನಾನು ಬರೀತೀನಿ, ನೀವು ಕೂಡ ಅದೇ ಥರ ಇಲ್ಲಿ ಬರೆದು ಟೆಕ್ಸ್ಟ್ ಬುಕ್ ಎಲ್ಲರೂ ತೊಗೊಂಡಿರ್ತೀರ. ಸೊ ಇದನ್ನು ಬರಿಬೇಕು. ಅಂಡರ್ಸ್ಟುಡ್? ಲುಕ್ ಹಿಯರ್, ನೋಡಿ, ಫಾರ್ ಸಮ್ ಟೈಮ್ ಟು ಬಿಲ್ಡ್ ಮೀ. ಯಾವ್ಯಾವ ಪದಾರ್ಥನ ಉಪಯೋಗಿಸ್ತಾರೆ? ಲುಕ್ ಹಿಯರ್, ದಿಸ್ ಈಸ್ ಎ
cloth. So we should write here cloth. CLOTH. So this is cloth. ಸೊ ಇಲ್ಲಿ ನಾವು ಕ್ಲಾತನ್ನ ಉಪಯೋಗಿಸಿದ್ದೀವಿ. ಕ್ಲಾತ್ನ ಉಪಯೋಗಿಸಿದ ಮೇಲೆ ನೇಲ್ನ ಕೂಡ ನಾವಿಲ್ಲಿ ಉಪಯೋಗಿಸ್ತೀವಿ. ಸೊ ಏನು ಉಪಯೋಗಿಸ್ತಾ ಇದ್ದೀವಿ? ನೇಲ್ಸ್ ಅಂದರೆ ಮೊಳೆಗಳು. ಸೊ ನೇಲ್ಸ್ನ ಉಪಯೋಗಿಸ್ತಾ ಇದ್ದೀವಿ. ಜೊತೆಗೆ ಇದು ಥ್ರೆಡ್ ಅಂದರೆ ದಾರ, ಥ್ರೆಡ್ಡು ಕೂಡ ಇಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಸೊ ದಾರ, ನೇಲ್ಸ್ ಇದು, ಮತ್ತು ವುಡ್ ಮರ, ಇದಿಷ್ಟನ ಸಹಾಯದಿಂದ ನಾವು ಈ ಟೆಂಟನ್ನು ಕಟ್ಟಬಹುದು. ಅರ್ಥ ಆಯ್ತಾ? ನೋಡಿ, ಕ್ಲಾತ್, ನೇಲ್ಸ್ ಮತ್ತು ಥ್ರೆಡ್ ಮತ್ತು ವುಡ್ಡಿಂದ ಉಪಯೋಗಿಸ್ತಾ ಇದ್ದೀವಿ. ನೆಕ್ಸ್ಟ್ ಪಿಕ್ಚರ್, ಐ ಆಮ್ ಎ ಹಟ್. Too many materials are not needed to build me for my construction. ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ ನೋಡಿ, ಆರ್ ಎನಫ್ ಇಟ್ ಈಸ್ ಆಲ್ಸೋ ಈಸಿ ಟು ಶಿಫ್ಟ್ ಮೀ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಈ ಟೆಂಟ್ನ ನಾವು ಮಾಡ್ಬೋದು. ಸೊ ಹಾಗೆಯೇ ಇಲ್ಲಿ ಇದು ಗುಡಿಸಲು. ಗುಡಿಸಲಿಗೆ ನಾವು ಅಷ್ಟು ಮೆಟೀರಿಯಲ್ಸ್ ಏನು ಬೇಡ. ಯಾವ ಮೆಟೀರಿಯಲ್ಸ್ ಬೇಕು ನೋಡಿ, ಇಲ್ಲೇ ಆಲ್ರೆಡಿ ನಾವು ಕೊಟ್ಟಿದ್ದೀವಿ. ಹಟ್ಟಿಗೆ ನಾವು ಮಡ್ ಅಂದರೆ ಮಣ್ಣು. ಸೊ ಮಡ್, ಕೊಕೊನೆಟ್. ಸೊ ಇಲ್ಲಿ ಬರೆದಿರ್ತೀನಿ ನಾನು, ಕೋಕೋನೆಟ್ ಲೀವ್ಸ್. ಸೊ ಕೋಕೋನೆಟ್ ಲೀವ್ಸ್. ಆಮೇಲೆ ಇಲ್ಲಿ ಬೇಕಾಗಿರೋದು ಕೋಕೋನೆಟ್ ಲೀವ್ಸ್, ಡ್ರೈ ಗ್ಲಾಸ್. ಸೊ ಇಲ್ಲಿ ಡ್ರೈ ಗ್ಲಾಸ್, ವುಡ್. ನೋಡಿ, ಗುಡಿಸಲಿಗೆ ಬೇಕಾಗಿರೋದು ಮಣ್ಣಿನಿಂದನೇ ಕಟ್ತಾರೆ ಗುಡಿಸಲು ಆವಾಗ. ಸೊ ಮಣ್ಣು, ಡ್ರೈ ಲೀವ್ಸ್. ಡ್ರೈ ಗ್ಲಾಸ್ ಅಂದರೆ ಒಣಹುಲ್ಲು, ಕೋಕೋನೆಟ್ ಲೀವ್ಸ್ ಅಂದರೆ ತೆಂಗಿನ ಗರಿಗಳು, ಹಾಗೂ ವುಡ್ ಅಂದರೆ ಕೆಲವು ಮರಗಳು ಕಿಟಕಿ ಬಾಗಿಲಿಗೆ. ಇದನ್ನು ಉಪಯೋಗಿಸ್ಕೊಂಡು ನಾವು ಈ ಗುಡಿಸಲನ್ನು ಕಟ್ಬೋದು. ಸೊ ಆರ್ ಎನ್ ಎಫ್, ಐ ಆಮ್ ವೆರಿ ಸಿಂಪಲ್. ನಾನು ತುಂಬ ಸಿಂಪಲ್ಲಾಗಿ ಇದನ್ನು ಇವರು ಕಟ್ಬೋದು. ನೆಕ್ಸ್ಟ್, ದಿಸ್ ಈಸ್ ಮೈ ರೂಫ್ ಈಸ್ ಮೇಡ್ ಅಪ್ ಆಫ್ ಟೈಲ್ಸ್. ಮೈ ರೂಫ್ ಈಸ್ ಮೇಡ್ ಆಫ್ ಟೈಲ್ಸ್. ದ ಮೆಟೀರಿಯಲ್ಸ್ ರಿಕ್ವೈರ್ಡ್ ಟು ಬಿಲ್ಡ್ ಮೀ ಆರ್, ನೋಡಿ ಇದು ಅಂಚಿನ ಮನೆ. ಈ ಅಂಚಿನ ಮನೆಗೆ ಏನೇನು ಉಪಯೋಗಿಸ್ಕೊಳ್ತಾರೆ? ಹಿಯರ್ ಇಟ್ ಈಸ್ ಐರನ್, ವುಡ್, ಟೈಲ್ಸ್. ನೋಡಿ, ಐರನ್, ವುಡ್, ಟೈಲ್ಸ್, ಸಿಮೆಂಟ್, ಐರನ್ ಆ್ಯಂಡ್ ಸ್ಯಾಂಡ್. ಸೊ ಅಂಚಿನ ಮನೆಗೆ ಉಪಯೋಗಿಸ್ಬೇಕಾಗಿರೋದು ಐರನ್ ಅಂದರೆ ಕಬ್ಬಿಣ, ಮರ, ಮತ್ತು ಚಾವಣಿಗೆ ಉಪಯೋಗಿಸ್ಬೇಕಾಗಿರೋದು ಹಂಚು, ಸಿಮೆಂಟ್ ಮತ್ತು ಮರಳಿನಿಂದ, ಜೊತೆಗೆ ಇದಕ್ಕೆ ಎಲ್ಲನೂ ಸೇರಿಸಿ ಇದನ್ನು ಕಟ್ತಾರೆ. ಸೊ ನೆಕ್ಸ್ಟ್ ಈಸ್, ದಿಸ್ ಈಸ್ ಮೈ ರೂಫ್ ಈಸ್ ಥಿಕ್. ಮೈ ರೂಫ್ ಈಸ್ ಥಿಕ್. ಇಟ್ ವಿಲ್ ಬಿ ಕೋಲ್ಡ್ ಇನ್ ಸಮ್ಮರ್ ಆ್ಯಂಡ್ ವಾರ್ಮ್ ಇನ್ ವಿಂಟರ್. ಡು ಯು ನೋ ವೈ? ಮೈ ರೂಫ್ ಈಸ್ ಬಿಲ್ಟ್ ವಿತ್, ಅದರ ರೂಫು ಅಂದರೆ ಇದು ಚಳಿಗಾಲದಲ್ಲಿ ತುಂಬ ಚಳಿ ಇರುತ್ತೆ, ಮಳೆಗಾಲದಲ್ಲಿ ತುಂಬ ಮಳೆ ಇರುತ್ತೆ. ಆದರೆ ಯಾವುದು ಇದನ್ನು ನಾನು ಕಟ್ತಾ ಇರೋದು? ಇದು ಶೀಟ್ ಮನೆ. ಇದನ್ನು ಉಪಯೋಗಿಸೋದಕ್ಕೆ ನಾವು ಏನೇನು ಮಾಡ್ತೀವಿ? ಶೀಟ್ ಮನೆಯಲ್ಲಿ ನೋಡಿದ್ದೀರಾ? ಚಳಿಗಾಲದಲ್ಲಿ ತುಂಬ ಚಳಿ ಇರುತ್ತೆ, ಸೊ ಮಳೆಗಾಲದಲ್ಲಿ ಇದು ತುಂಬ ಮಳೆ ಇರುತ್ತೆ. ಇದಕ್ಕೂ ಅಷ್ಟೇ ರೂಫು, ಮಡ್ಡು, ಸಿಮೆಂಟು ಮತ್ತು ಬ್ರಿಕ್ಕು ಇವೆಲ್ಲನೂ ಕೂಡ ಸೇರಿಸಿ ನಾವು ಉಪಯೋಗಿಸ್ಕೊಳ್ತೀವಿ. ನಿಮ್ಗೆ ಇನ್ನೇನೇನು ಹೇಳುತ್ತೋ ಅವನ್ನೆಲ್ಲ ನೀವು ಯೂಸ್ ಮಾಡ್ಬೋದು. ಸಿಮೆಂಟ್, ಬ್ರಿಕ್, ಸ್ಯಾಂಡ್. ಸೊ ಇವೆಲ್ಲ ಉಪಯೋಗಿಸ್ತೀವಿ. ನೆಕ್ಸ್ಟು ಪಿಕ್ಚರ್, ದಿಸ್ ಈಸ್, ಲುಕ್ ಎಟ್ ಮೈ ಟೆರ್ರಸ್. ಹೌ ನೈಸ್. ಐ ಕ್ಯಾನ್ ರೆಸಿಸ್ಟ್ ಹೀಟ್, ರೈನ್ ಆ್ಯಂಡ್ ವಿಂಡ್. ದೇರ್ಫೋರ್ ಮೆನಿ ಪೀಪಲ್ ಅಪ್ರಿಷಿಯೇಟ್ ಮೀ. ಮೇಕ್ ಎ ಲಿಸ್ಟ್ ಆಫ್ ದ ಮೆಟೀರಿಯಲ್ಸ್ ನೀಡೆಡ್ ಟು ಬಿಲ್ಡ್ ಮೀ. ಇಲ್ಲಿ ನೋಡಿ, ಇಲ್ಲಿದು ಟೆರ್ರಸ್ ಇರೋಂಥ ಬಿಲ್ಡಿಂಗ್ ಅಂದರೆ ಟೆರ್ರಸ್ ಇರೋಂಥ ಮನೆ. ಎಲ್ಲರೂ ಈ ಮನೆ ಅಂದರೆ ತುಂಬ ಇಷ್ಟಪಡ್ತಾರೆ. ಯಾಕಂದರೆ ಇದರಲ್ಲಿ ಮಳೆ ಬಂದರೆ ನೀರು ಸೋರಲ್ಲ, ಬಿಸಿಲು ಬಂದರೆ ನಮಗೆ ತಡೆಯುತ್ತೆ. ಸೊ ಬೇರೆ ಎಲ್ಲದರಿಂದ ಇದು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ನೀಡ್ಸ್ ದಿಸ್ ಟೈಪ್ ಆಫ್ ಹೌಸ್. ಎಲ್ಲರೂ ಈ ಹಟ್ಟು, ಟೆಂಟು, ಟೈಲ್ಸ್ ಹೌಸು ಮತ್ತು ಈ ಶೀಟ್ ಹೌಸ್ಗಿಂತ ಪ್ರತಿಯೊಬ್ಬರು ಕೂಡ ಈ ಟೆರಸ್ಸಲ್ಲಿರೋಂಥ ಮನೇನ ಉಪಯೋಗಿಸ್ತಾರೆ. ಇದಕ್ಕೆ ಕೆಲವು ಮೆಟೀರಿಯಲ್ಸ್ಗಳು ತುಂಬ ಅವಶ್ಯಕತೆ ಇದೆ. ಯಾವ್ಯಾವುದು ಅಂತ ಇಲ್ಲಿ ನಾವು ನೋಡೋಣ. ನೋಡಿ, ಇಲ್ಲಿ ವಾಲ್ಸ್, ಡೋರ್ಸ್, ವಿಂಡೋಸ್, ರೂಫ್ ಆ್ಯಂಡ್ ಫ್ಲೋರ್. ಸೊ ಈ ಟೆರಸ್ ಇರುವಂಥ ಬಿಲ್ಡಿಂಗಿಗೆ ಇಷ್ಟು ಕೂಡ ಇದು ಇಂಪಾರ್ಟೆಂಟ್.
ಬಟ್ ಈಗ ವಾಲ್ ಅಂದರೆ ಗೋಡೆ, ದ ವಾಲ್ ಅಂದರೆ ಗೋಡೆ. ಸೊ ಇಫ್ ವಾಲ್ ವಾಂಟ್ಸ್ ಮೀನ್ಸ್ ಓನ್ಲಿ ದ ವಾಲ್ ವಿಲ್ ಬಿ ದೇರ್ ಆರ್ ವಿ ಯೂಸ್ ಟು ಸಮ್ ಮೆಟೀರಿಯಲ್ಸ್. ನಾವು ಬರೀ ವಾಲ್ ಅಂತಂದರೆ ಗೋಡೆನೇ ಇರುತ್ತಾ, ಗೋಡೆಗೆ ನಾವು ಯಾವ್ಯಾವ ಮೆಟೀರಿಯಲ್ಸ್ ಹಾಕ್ತೀವಿ, ವಿ ಶುಡ್ ರೈಟ್ ಇಯರ್. ನೋಡಿ, ವಾಲ್ಗೆ ನಾವು ಯಾವ್ಯಾವ ಪದಾರ್ಥ ಉಪಯೋಗಿಸ್ಕೊಳ್ತೀವಿ, ಬ್ರಿಕ್ ಅಂದರೆ ಇಟ್ಗೆ, ಸೊ ಸಿಮೆಂಟ್, ಸ್ಯಾಂಡ್ ಅಂದರೆ ಮರಳು. ಸೊ ಇಟ್ಟಿಗೆ, ಸಿಮೆಂಟ್ ಹಾಗೂ ಮರಳಿನಿಂದ ನಾವು ಲಾಸ್ಟಲ್ಲಿ ಇದಕ್ಕೆ ಪೇಂಟ್ ಮಾಡ್ತೀವಿ. ಸೊ ಇದಕ್ಕೆ ಗೋಡೆ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಡೋರ್. ಡೋರ್ಗೆ ಏನು ಉಪಯೋಗಿಸ್ತೀವಿ, ವುಡ್ ಮತ್ತು ಐರನ್. ಐರನ್ ಅಂದರೆ ಕಬ್ಬಿಣ, ಮಧ್ಯದಲ್ಲೆಲ್ಲ ಕಂತೆಲ್ಲ ಹಾಕಿ ಮಾಡ್ತಾರಲ್ವಾ, ಸೊ ಮರ ಮತ್ತು ಐರನ್. ಈವನ್ ವಿಂಡೋಸ್ಗೂ ಅಷ್ಟೇ ವುಡ್ ಮತ್ತು ಐರನ್ನಿಂದನೇ, ಜೊತೆಗೆ ಗ್ಲಾಸ್, ಮಧ್ಯದಲ್ಲಿ ಗ್ಲಾಸ್ ಹಾಕಿ ಕಿಟಕಿನ ಮಾಡ್ತಾರೆ ಅಲ್ವಾ, ಸೊ ಇದಕ್ಕೆ ಉಪಯೋಗಿಸಿ. ರೂಫ್ ಅಂದರೆ ಚಾವಣಿ, ಅಂದರೆ ಟೆರಸ್ ಥರ ಇರ್ತಲ್ಲ, ಅದಕ್ಕೆ ಏನೇನು ಉಪಯೋಗಿಸ್ಕೊಳ್ತೀವಿ, ಸ್ಟೋನ್ ಅಂದರೆ ಸಣ್ಣ ಸಣ್ಣ ಕಲ್ಲುಗಳು, ಸಿಮೆಂಟ್, ಸ್ಯಾಂಡ್ ಇದಕ್ಕೆ ಮರಳು, ಆಮೇಲೆ ಐರನ್. ನೋಡಿ, ಕಲ್ಲು, ಸಿಮೆಂಟು, ಸ್ಯಾಂಡು ಮತ್ತು ಐರನ್ ಉಪಯೋಗಿಸಿ, ಇವು 4 ಪದಾರ್ಥ ಉಪಯೋಗಿಸಿ ನಾವು ಚಾವಣಿನ ಮಾಡ್ತೀವಿ. ಫ್ಲೋರ್ಗೆ ನಾವು ಟೈಲ್ಸ್ ಹಾಕ್ತೀವಿ, ಮೊಸಾಕ್, ಸೊ ಇನ್ನು ಏನೇನು ಗ್ರೈನೇಟ್ ಏನಾಷ್ಟಿರುತ್ತೆ ಅದು, ಜೊತೆಗೆ ರೆಡ್ ಆಕ್ಸೈಡ್, ಸೊ ಸಿಮೆಂಟ್, ಸೊ ಬೇರೆ ಬೇರೆ ನಾವು ಪದಾರ್ಥಗಳನ್ನ ಉಪಯೋಗಿಸಿ ಈ ರೀತಿ ಮನೆನ ನಾವು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅರ್ಥ ಆಯ್ತಾ ಮಕ್ಕಳ? ಸೊ ಮನೆ ಕಟ್ಟೋದು ಅಂತಂದರೆ ಜಸ್ಟು ಏನೋ ಒಂದು ಸಿಕ್ತು ಮನೆಗೆ ಆವಾಗಲ್ಲ, ಒಂದೊಂದು ಮನೆಗೂ ಅದರದೇ ಆದಂಥ ಪದಾರ್ಥಗಳನ್ನ ನಾವು ಉಪಯೋಗಿಸ್ತೀವಿ. ವಿ ಯೂಸ್ ಸಮ್ ಮೆಟೀರಿಯಲ್ಸ್ ಫಾರ್ ದೋಸ್ ಹಟ್ಸ್, ಟೆಂಟ್ ಆ್ಯಂಡ್ ರೂಫ್ಸ್, ಟೈಲ್ಸ್ ಆ್ಯಂಡ್ ಶೀಟ್ ಹೌಸಸ್ ಆ್ಯಂಡ್ ಬಂಗ್ಲೋ, multi-storied building. Every building and every house they need some materials to build the house. ಸೊ ಪ್ರತಿಯೊಂದನ್ನು ಕೂಡ ಅದರದ್ದೇ ಆದಂಥ ಎಲ್ಲ ಪದಾರ್ಥಗಳನ್ನು ಕೂಡ ನಾವು ಉಪಯೋಗಿಸ್ತೀವಿ. ಉಪಯೋಗಿಸೋದು ಅಲ್ಲದೆ ನಾವು ಇದನ್ನೆಲ್ಲ ನೀಟಾಗಿ ಮಾಡ್ತೀವಿ. ಅರ್ಥ ಆಯ್ತಾ ಮಕ್ಕಳ? ಸೊ ಇಲ್ಲಿ ಇದು ನಿಮಗೆ ಈ ಶಾಲೆ ಬಿಲ್ಡ್ ಎ ಹೌಸ್, ವಿ ಬಿಲ್ಡ್ ಎ ಹೌಸ್ ಅನ್ನೋ ಚಾಪ್ಟರ್ನಲ್ಲಿ ನಿಮಗೆ ಎಲ್ಲ ರೀತಿಯಲ್ಲಿ ಇರುವಂಥ ಮನೆಗಳನ್ನು, ಅದರ ವಿವರಣೆಗಳನ್ನ ಕೊಟ್ಟಿದ್ದಾರೆ. ಸೊ ಇಫ್ ಯು ಹ್ಯಾವ್ ಬಾಟ್ ದ ಟೆಕ್ಸ್ಟ್ ಬುಕ್, ಎಲ್ಲರೂ ಟೆಕ್ಸ್ಟ್ ಬುಕ್ ತೊಗೊಂಡಿದ್ದೀರ ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲರೂ ಟೆಕ್ಸ್ಟ್ ಬುಕ್ ತೊಗೊಂಡಿದ್ರೆ ಫಸ್ಟು ನೋಟ್ಸ್ ಕಳ್ಸೋಕ್ಕೂ ಮುಂಚೆ ದಿಸ್ ಈಸ್ ದ ಹೋಮ್ವರ್ಕ್ ಫಾರ್ ಯು. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ, ಲೆಟರ್ಸ್ ಬಿಲ್ಡ್ ಎ ಹೌಸಲ್ಲಿ ಇಲ್ಲಿ ನಾನು ಏನು ನಿಮಗೆ ಕಳಿಸಿದ್ದೀನೋ, ಲುಕ್ಯ ಇದನ್ನು ಕಳಿಸಿದ್ದೀನೋ ಇದನ್ನು ನೀವು ಇದನ್ನು ನೀಟಾಗಿ ಬರೆದು ಕಳಿಸ್ಬೇಕು. ಅರ್ಥ ಆಯ್ತಾ ಮಕ್ಕಳ? ಸೊ ದಿಸ್ ಈಸ್ ದ ಹೋಮ್ವರ್ಕ್ ಫಾರ್ ಯು. ಇದನ್ನು ಕಳಿಸ್ಬೇಕು. ಈಗ ನಾನು ನಿಮ್ಗೆ ಕ್ಲಿಕ್ ಮಾಡ್ತೀನಿ. ಹೌ ಆರ್ ದ ಹೌಸಸ್ ಕನ್ಸ್ಟ್ರಕ್ಟೆಡ್, ಎಕ್ಸ್ಪ್ಲೇನ್ ಇನ್ ಯುವರ್ ಓನ್ ವರ್ಡ್ಸ್. ಎಲ್ಲರೂ ನಿಮ್ಮ ಮನೆಯಲ್ಲಿ ಮನೆ ಕಟ್ಟಿದ್ದಾರಲ್ವಾ? ಸೊ ವಿತ್ ದ ಹೆಲ್ಪ್ ಆಫ್ ದ ಎಲ್ಡರ್ಸ್, ನಿಮ್ಮ ದೊಡ್ಡವರ ಸಹಾಯದಿಂದ ಮನೆ ಹೇಗೆ ಕಟ್ಟೋದು ಅಂತ ತಿಳ್ಕೊಂಡು ಈ ಲೈನ್ಸಲ್ಲಿ ನೀವು ಬರೆದು ಫೋಟೋ ಹೊಡೆದು ಕಳಿಸ್ಬೇಕು. ಅಂಡರ್ಸ್ಟುಡ್? ಸೊ ನೋಡಿ, ಇದೂ ಅಷ್ಟೇ ಬರೆದು ನಂಗೆ ಫೋಟೋ ಹೊಡೆದು ಕಳಿಸ್ಬೇಕು. ಇದು ಕೂಡ ನಿಮಗೆ ಬರೆದು ಫೋಟೋ ಹೊಡೆದು ಕಳಿಸ್ಬೇಕು. ದಿಸ್ ಈಸ್ ದ ಹೋಮ್ವರ್ಕ್ ಫಾರ್ ಯು. ಆ್ಯಂಡ್ ಇಯರ್ ವಿಚ್ ಹ್ಯಾವ್ ರಿಟರ್ನ್ ಇಯರ್, ಇಲ್ಲಿ ಎಲ್ಲಿ ನಿಮಗೆ ಪ್ಲೇಸಸ್ ಇತ್ತು ಇಲ್ಲೆಲ್ಲ ನಾನು ಬರೆದಿದ್ದೀನಲ್ವಾ, ನೋಡಿ ಇದೆಲ್ಲ ಬರೆದಿದ್ದೀನಲ್ಲ. ಸೊ ಹಾಗೇ ನೀವು ಟೆಕ್ಸ್ಟ್ ಬುಕ್ನ ಕಂಪ್ಲೀಟ್ ಮಾಡಿ ಬರೆದು ಇದನ್ನೆಲ್ಲ ಕ್ಲೀನಾಗಿ ಪಿಕ್ಚರ್ ಮಾಡಿ ನನಗೆ ಫೋಟೋ ಹೊಡೆದು ಕಳಿಸ್ಬೇಕು. ಅರ್ಥ ಆಯ್ತಾ ಮಕ್ಕಳ? ಸೊ ಇದ್ರದ್ದು ನಾನು ನಿಮಗೆ ನೋಟ್ಸ್ ಕಳಿಸ್ತೀನಿ. ನೋಟ್ಸ್ ಕಳ್ಸೋಕ್ಕೂ ಮುಂಚೆ ನಿಮಗೆ ಹೋಮ್ವರ್ಕ್ ಕೊಡ್ತೀನಿ ಯಾವ್ಯಾವುದನ್ನು ಬರಿಬೇಕು ಅಂತ. ಸೊ ಇದನ್ನೆಲ್ಲ ನೀವು ನೋಟ್ಸ್ ಮತ್ತು ಹೋಮ್ವರ್ಕ್ ಬುಕ್ಕಲ್ಲಿ ಎರಡರಲ್ಲೂ ಬರಿಬೇಕು. ಫಸ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲ ಪೂರ್ತಿ ಕಂಪ್ಲೀಟ್ ಮಾಡಿ. ಅಂಡರ್ಸ್ಟುಡ್? ಸೊ ದಿಸ್ ಲುಕ್ ಯರ್, ದಿಸ್ ಈಸ್ ಹಟ್, ಟೆಂಟ್, sheet house, tiled roofed house, RCC building, bungalow, and this is apartment. ಅಪಾರ್ಟ್ಮೆಂಟ್ ಅಲ್ಲ ಅಂದರೆ ಮಲ್ಟಿ-ಸ್ಟೋರೈಡ್ ಬಿಲ್ಡಿಂಗ್ ಅಂತ ಇದನ್ನು ನಾವು ಕರೆಯೋದು. ಮಲ್ಟಿ-ಸ್ಟೋರ್ ಅಂದರೆ ತುಂಬ ಎತ್ತರದ, ತುಂಬ ಮಹಡಿ ಇರುವಂಥ ಮನೆ ಇರುತ್ತೆ, ಅದಕ್ಕೆ ಇದನ್ನ ಮಲ್ಟಿ-ಸ್ಟೋರೈಡ್ ಬಿಲ್ಡಿಂಗ್ ಅಂತೀವಿ. ಈಗ ನಾವು ಇದನ್ನು ಅಪಾರ್ಟ್ಮೆಂಟ್ ಅಂತ ಕರಿತೀವಿ. ಸೊ ಇದಕ್ಕೆ ಯಾವ್ಯಾವುದು ಮೆಟೀರಿಯಲ್ಸ್ ಬೇಕು ನಾವು ಉಪಯೋಗಿಸೋದಕ್ಕೆ ಅಂತ ನೋಡಿ ಇಲ್ಲೆಲ್ಲ ಬರೆದಿದ್ದೀನಿ. ಇದನ್ನು ಕೂಡ ಮಾಡಬೇಕು. ಇದು ನೀವೇ ಓನಾಗಿ ಬರಿಬೇಕು. ಯು ಶುಡ್ ರೈಟ್ ಬೈ ಓನ್ ದಿಸ್ ಒನ್.
ಇದೆಲ್ಲನೂ ಕೂಡ ನೀವು ಓನಾಗಿ ಬರೆದು ನನಗೆ ಫೋಟೋ ಹೊಡೆದು ಕಳಿಸ್ಬೇಕು. ಅಂಡರ್ಸ್ಟುಡ್? ಥ್ಯಾಂಕ್ ಯು ಚಿಲ್ಡ್ರನ್ಸ್.